ಎಲ್ರಿಗೂ ನಮಸ್ಕಾರ. ಪ್ರೀತಿಯ ವಿದ್ಯಾರ್ಥಿಗಳೇ, ಏಪ್ರಿಲ್ 11 ನಿಮಗೆ ಸೈನ್ಸ್ ಎಕ್ಸಾಮ್ ಇರೋದರಿಂದ ಸೈನ್ಸ್ ಯಾವ ಲೆಸನ್ ಎಷ್ಟು ಓದಬೇಕು ಅಂತ ಗೊತ್ತಾಗದೆ ಕೆಲವರು ಗೊಂದಲದಲ್ಲಿ ಇರ್ಬೋದು ಅಲ್ವಾ. ಸೈನ್ಸ್ ಆಗಿರೋದ್ರಿಂದ ಸ್ವಲ್ಪ ಸ್ಮಾರ್ಟ್ ರೀಡಿಂಗ್ ತುಂಬ ಮುಖ್ಯ ಆಗುತ್ತೆ. ಇದಕ್ಕೆ ನಾನು ನಿಮಗೆ ಹೆಲ್ಪ್ ಆಗಲಿ ಅಂತ ಒಂದು ಟಿಪ್ಸ್ ಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಫಿಸಿಕ್ಸ್ನಲ್ಲಿ ಲೆಸನ್ 1 ಎಲೆಕ್ಟ್ರಿಸಿಟಿ ಮತ್ತು ಲೆಸನ್ 2 ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಈ ಎರಡು ಲೆಸನ್ನಿಂದ ನಿಮಗೆ ಟೋಟಲಿ 13 ಮಾರ್ಕ್ಸ್ ಕ್ವೆಶನ್ಸ್ ಬರುತ್ತೆ ಎಕ್ಸಾಮ್ಗೆ. ಅಂದರೆ 13 ಅಂಕದ ಪ್ರಶ್ನೆಗಳು ಬರ್ತವೆ ಈ ಎರಡು ಲೆಸನ್ನಿಂದ. ಸೊ ನೀವು 13 ಮಾರ್ಕ್ಸ್ಗೆ ಪ್ರಿಪೇರ್ ಆಗಬೇಕಾಗುತ್ತೆ ಈ ಎರಡು ಲೆಸನನ್ನು. ಹಾಗೆ ಲೆಸನ್ 3 ಲೈಟ್, ಈ ಲೆಸನ್ನಿಂದ 12 ಮಾರ್ಕ್ಸ್ ಕ್ವೆಶನ್ಸ್ ಬರುತ್ತೆ. ನೋಡಿ ಮಕ್ಕಳೇ, ಒಂದೇ ಲೆಸನ್ನಿಂದ 12 ಮಾರ್ಕ್ ಅಂದರೆ 12 ಅಂಕದ ಪ್ರಶ್ನೆಗಳು ಬರ್ತವೆ. ಆದ್ದರಿಂದ ಈ ಲೆಸನನ್ನು ನೀವು ತುಂಬ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಹಾಗೆ ಲೆಸನ್ 4, ಇದು ನಿಮಗೆ ಫಿಸಿಕ್ಸಲ್ಲಿ ಕೊನೆ ಲೆಸನ್ 4 ಎನರ್ಜಿ. ಈ ಲೆಸನ್ನಿಂದ ನಿಮಗೆ 3 ಮಾರ್ಕ್ಸ್ ಕ್ವೆಶನ್ಸ್ ಬರುತ್ತೆ. ಯಾವುದಪ್ಪ 3 ಮಾರ್ಕ್ಸ್ ಕ್ವೆಶನ್ ಅಂದರೆ ಎಲ್ಲ ಎನರ್ಜಿ ಹಾಗೂ ಅದರ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ಇವೆಲ್ಲವುಗಳನ್ನು ನೀವು ಓದ್ಕೊಳ್ಳಿ. 3 ಮಾರ್ಕ್ಸ್ ಕ್ವೆಶನ್ಸ್ ಇರೋದ್ರಿಂದ ಅಟ್ಲೀಸ್ಟ್ ನೀವು 6 ಪಾಯಿಂಟನ್ನು ಬರೀಬೇಕಾಗುತ್ತೆ. ಹೀಗೆ ಈ ಎಲ್ಲ ವಿಷಯಕ್ಕೆ ಸಂಬಂಧಿಸಿದಂತೆ ಫಿಸಿಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ ವಿತ್ ಆನ್ಸರ್ ಇದರ ಬಗ್ಗೆ ವಿಡಿಯೋವನ್ನು ಹಾಕ್ತಾ ಇದ್ದೀನಿ ನಾನು. ಇದನ್ನು ನೋಡಿಕೊಂಡ್ರೆ ಫಿಸಿಕ್ಸ್ನಲ್ಲಿ ನೀವು ಖಂಡಿತ ಫುಲ್ ಮಾರ್ಕ್ಸನ್ನು ತೆಗಿಬೋದು. ಹಾಗೆಯೇ ಮಕ್ಕಳೇ, ನಿಮಗೆ ಸಹಾಯ ಆಗಲಿ ಅಂತ ಈ ವರ್ಷದ ಒಂದಷ್ಟು ಪ್ರಿಪರೇಟ್ರಿ ಕ್ವೆಶನ್ ಪೇಪರ್ಗಳನ್ನು ಹಾಕಿದ್ದೀನಿ. ಈ ವರ್ಷದ 2020 ಪ್ರಿಪರೇಟ್ರಿ ಕ್ವೆಶನ್ ಪೇಪರ್ ಹಾಕಿದ್ದೀನಿ. ಹಾಗೆ 22 ಮಾಡೆಲ್ ಕ್ವೆಶನ್ ಪೇಪರನ್ನು ಹಾಕಿದ್ದೀನಿ. ಅಲ್ಲದೆ ಈಗ ಸದ್ಯ ಅಂದರೆ ಹಿಂದಿನ ವಿಡಿಯೋವನ್ನು ನಾನು 16 ಮಾರ್ಕ್ಸ್ದು ಅಂದರೆ 16 ಮಾರ್ಕ್ಸ್ ಡಯಾಗ್ರಾಮ್ಸ್ ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯೋ ಈ 3 ವಿಷಯಕ್ಕೆ ಸಂಬಂಧಿಸಿದಂತೆ ಡಯಾಗ್ರಾಮ್ಸ್ ಕುರಿತು ಒಂದು ನಾನು ವಿಡಿಯೋವನ್ನು ಹಾಕಿದ್ದೀನಿ. ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಎಲ್ಲ ವಿಡಿಯೋಗಳನ್ನು ನೀವು ನೋಡೋದಕ್ಕೆ ಅವುಗಳ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಇವುಗಳನ್ನು ನೋಡಿ ಇದು ನಿಮ್ಮ ಉತ್ತಮ ಸ್ಕೋರ್ಗೆ ಹೆಲ್ಪ್ ಆಗ್ತವೆ ಅಂತ ಅಂದ್ಕೊಂಡಿದ್ದೀನಿ. ಮಕ್ಕಳೇ, ಸೈನ್ಸ್ ನಿಮ್ಮ SSLC ಪರೀಕ್ಷೆಯಲ್ಲಿ ಕೊನೆಯ ಎಕ್ಸಾಮ್. ಈ ಎಕ್ಸಾಮನ್ನು ಚೆನ್ನಾಗಿ ಓದಿ ಉತ್ತಮ ಅಂಕ ಗಳಿಸಿ. ಅದನ್ನೇ ಎಕ್ಸಾಮ್ ಆದಮೇಲೆ ನೀವು ಎಕ್ಸಾಮ್ ಹೇಗಾಯಿತು ಅಂತ ಕಮೆಂಟ್ ಮಾಡಿ ನನಗೆ